ನಮಗೆ ಸಿಗಕ್ಕೆ ಅಂತಾನೆ ಉಂಟು. ಇದು ಯಾಕೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದಲ್ವಾ? ಇದಕ್ಕೊಂದು ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಡು ಬನ್ನಿ. ಇನ್ನೇನು ಮಗಳೆಲ್ಲ ಅಡ್ಗೆ ಮಾಡ್ತಾಳೆ ಅನ್ಸುತ್ತೆ. ನೀನ್ ಫುಲ್ ರೆಸ್ಟ್ ಏನೋ ಗೀತಾ. ಮಮ್ಮಿ ನನ್ಗೆ ಏನ್ ಅಡ್ಗೆ ಮಾಡಕ್ಕೂ ಬಿಡಲ್ಲ. ಹೌದಾ? ಯಾಕೆ ಗೀತಾ ಹಂಗ್ ಮಾಡ್ತೀಯಾ? ಹಂಗೇನಿಲ್ಲ ಅಕ್ಕ, ಹೆಂಗ್ ಮಾಡ್ತಾಳೋ ಏನೋ ಅಂತ ಅಷ್ಟೇ. 3 ಸೆಕೆಂಡ್ಗೂ ಅದಾಗ ಇದಾಗ ಇದೆ ನೋಡು ಇದೆ ನೋಡು ಅಂತ ಟಾರ್ಚರ್ ಕೊಡ್ತಾರೆ. ಅದಕ್ಕೆ ನನ್ನ ಮನೇಲಿ ಅಡ್ಗೆ ಮಾಡಕ್ಕೆ ಹೋಗಲ್ಲ. ಅದೇ ನೀವು ನನ್ನ ಫ್ರೆಂಡ್ಸ್ ನ ಕೇಳಿ ನೋಡಿ, ನಾನೇ ಬೆಸ್ಟ್ ಕುಕ್. ನಮ್ಮ ಮಮ್ಮಿನೇ ನನ್ನ ಕಲ್ಯಾಣ ಕೊಲೆ ಮಾಡ್ತಾ ಇದ್ದಾರೆ ಆಂಟಿ, ಕೊಲೆ ಮಾಡ್ತಾ ಇದ್ದಾರೆ. ಹೌದು, ಶ್ರಾವಣ ಮುಗಿತಲ್ಲ, ಏನ್ ಸ್ಪೆಷಲ್ ಇವತ್ತು ಮನೇಲಿ? ಹ್ಞೂ ಅಕ್ಕ, ತಂದಿಟ್ಟಿದೀನಿ, ಮಾಡ್ಬೇಕು. ನೀನೇನು ಮಾಡ್ಬೇಡ, ಇರು. ಬಿಂದು ನೀನ್ ಹೋಗಮ್ಮ, ಏನಾದ್ರು ಸ್ಪೆಷಲ್ ಆಗಿ ಆಂಟಿಗೋಸ್ಕರ ಮಾಡ್ಕೊಂಡ. ಅಯ್ಯೋ ಅಕ್ಕ, ಹೇಳಿದ್ರೆ ನೀವು ಕೇಳಲ್ಲ, ಅನ್ಬೋಗ್ಸಿ. ಆಂಟಿ ಟ್ರೈ ಮಾಡಿ ನೋಡಿ, ನಾನೇ ಮಾಡ್ಕೋ. ಓಹೋ, ಏನಾಗಿತ್ತಾ ನಿನ್ ಮಗಳು ಮೆಜಿಷಿಯನ್? ಟ್ರೈ ಮಾಡ್ಲಾ? ಬಾಯಲ್ಲಿ ಬರ್ತದೆ. ಏನಮ್ಮ ಬಿಂದು, ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು? ಸರಿ, ಹೆಂಗ್ ಮಾಡಿದೆ ನಂಗೂ ರೆಸಿಪಿ ಹೇಳು. ಅದು ಸಖತ್ ಈಸಿ ಆಂಟಿ. ನಾನು ಯೂಸ್ ಮಾಡೋದು ತೇಜು ಚಿಕನ್ ಕಬಾಬ್ ಪೌಡರ್. ಇದಕ್ಕೆ ಒಂದೇ ಒಂದು ಮೊಟ್ಟೆ, ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಚಿಕನ್, ಆಮೇಲೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಆಮೇಲೆ ಎಣ್ಣೆಲಿ ಕರೆದ್ರೆ ಆಹಾ ಓಹೋ ಅಂತ ಚಿಕನ್ ಕಬಾಬ್ ರೆಡಿ ಆಗ್ಬಿಡುತ್ತೆ. ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ. ಅದಕ್ಕೆ ಟೇಸ್ಟಿ